ಟೆಕ್ಕಿ ಶರ್ಮಿಳಾ ಕೊಲೆ ಕೇಸ್ನಲ್ಲಿ ಸ್ಫೋಟಕ ರಹಸ್ಯ ರಿವೀಲ್ ಆಗಿದೆ. ಕೊಲೆ ಆರೋಪಿ ಬಾಯ್ಬಿಟ್ರೋ ಸತ್ಯ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಖಾಕಿ ತನಿಖೆ ವೇಳೆ ರಿವೀಲ್ ಆಗಿರುವಂತಹ ಭಯಾನಕ ಸತ್ಯ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ಶರ್ಮಿಳಾ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್. ತನಿಖೆಯಲ್ಲಿ ಶರ್ಮಿಳಾ ಕೊಲೆ ರಹಸ್ಯ ಬಯಲು. ತಬ್ಬಿಕೊಂಡಿದ್ದಕ್ಕೆ ವಿರೋಧಿಸಿದ್ದಕ್ಕೆ ಕೊಂದೇ ಬಿಟ್ಟ. ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಶರ್ಮಿಳಾ ಸಾವಿನ ತನಿಖೆ ವೇಳೆ ಆರೋಪಿ ಹೇಳ್ತಿರೋ ವಿಚಾರಗಳನ್ನ ಕೇಳಿ ಸ್ವತಃ ಪೊಲೀಸರೇ ಶಾಕ್ಗೆ ಒಳಗಾಗಿದ್ದಾರೆ. 18ರ ಯುವಕ ಕರ್ನಲ್ ಕುರೈ ಕಳೆದ 2 ತಿಂಗಳಿಂದ ಶರ್ಮಿಳಾ ಚಲನವಲನವನ್ನ ಅಬ್ಸರ್ವ್ ಮಾಡ್ತಿದ್ದ ಅನ್ನೋದು ಇದೀಗ ತನಿಖೆಯಿಂದ ಗೊತ್ತಾಗಿದೆ. 35ರ ಯುವತಿ ಮೇಲೆ 18ರ ಯುವಕನಿಗೆ ಮೋಹವಿತ್ತಂತೆ. ಓದೋ ನೆಪದಲ್ಲಿ ಟೆರೆಸ್ ಮೇಲೆ ಹೋಗಿ ಶರ್ಮಿಳಾ ಬಗ್ಗೆ ಅಬ್ಸರ್ವ್ ಮಾಡಿ ಶರ್ಮಿಳಾ ಸ್ನೇಹಿತೆಯರು ಇಲ್ಲದಿರೋ ಸಮಯ ನೋಡಿ ಮನೆಗೆ ಎಂಟ್ರಿ ಕೊಟ್ಟಿ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಶರ್ಮಿಳಾ ಎಂಬ ಟೆಕ್ಕಿ ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಿದ್ರು. ಕಳೆದ ಜನವರಿ 3ರಂದು ಆಕೆ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಳು ಎಂದು ಎಲ್ಲರೂ ಅಂದುಕೊಳ್ತಿದ್ರು. ಅಲ್ಲದೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡು ಹೊಗೆಯಿಂದ ಉಸಿರುಗಟ್ಟಿ ಸಾವಿಗೀಡಾಗಿರಬಹುದು ಅಂತ ಶಂಕಿಸಲಾಗಿತ್ತು. ಆದರೆ ಪೊಲೀಸರ ತನಿಖೆಯಲ್ಲಿ ಕೇರಳ ಮೂಲದ ಕರ್ನಲ್ ಎಂಬ 18ರ ಹುಡುಗ ಕೊಲೆ ಮಾಡಿದ್ದಾನೆ ಅಂತ ಬಯಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ ಟಾಪ್ ರ್ಯಾಂಕ್ ಬಂದಿದ್ದ ಆರೋಪಿ ಕರ್ನಲ್ ಸಾಕ್ಷಿ ನಾಶ ಮಾಡುವುದಕ್ಕೆ ಅಂತ ಬೆಂಕಿ ಹಚ್ಚಿದ್ದ ಕಿರಾತಕ. ಆರೋಪಿ ಕರ್ನಲ್ ಕುರೈ ತುಂಬಾ ಬುದ್ಧಿವಂತ ವಿದ್ಯಾರ್ಥಿಯಂತೆ. ಎಸ್ಎಸ್ಎಲ್ಸಿಯಲ್ಲಿ 97% ಸ್ಕೋರ್ ಮಾಡಿ ಸೈನ್ಸ್ ಜಾಯಿನ್ ಆಗಿದ್ದ ಈತ ಆಕೆಯನ್ನ ಪ್ರೀತಿ ಮಾಡ್ತಿದ್ದೇನೆ ಎಂದು ಅನಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾನೆ. ಏಕಾಏಕಿ ಮನೆಗೆ ನುಗ್ಗಿದ್ದ ಕಾರಣಕ್ಕೆ ಆಕೆ ಸಹ ಭಯಪಟ್ಟು ಕಿರುಚಾಡಿದ್ದಾಳೆ. ಈ ಸಮಯದಲ್ಲಿ ಆತ ಬಲವಾಗಿ ಕುತ್ತಿಗೆಗೆ ಹೊಡೆದು ಕೊಲೆ ಮಾಡಿದ್ದಾನೆ. ಎಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತೇನೆ ಎಂಬ ಭಯದಲ್ಲಿ ಮನೆಗೆ ಬೆಂಕಿ ಹಚ್ಚಿದ್ದಾನೆ. ಬೆಡ್ರೂಮ್ಗೆ ಬೆಂಕಿ ಹಾಕಿ ಸಾಕ್ಷ್ಯನಾಶಕ್ಕೆ ಪ್ಲಾನ್ ಮಾಡಿದ್ದಾನೆ. ಒಟ್ಟಾರೆ ಬೆಂಗಳೂರಲ್ಲಿ ನಡೆದ ಈ ಆಘಾತಕಾರಿ ಘಟನೆಯಿಂದ ಸುಂದರವಾದ ಸಾಫ್ಟ್ವೇರ್ ಇಂಜಿನಿಯರ್ ಹತ್ಯೆಯಾಗಿದ್ದಾಳೆ. ಇದರಿಂದ ಆಕೆಯ ತಂದೆ ತಾಯಿ ಪ್ರತಿದಿನ ಕಣ್ಣೀರಿನಲ್ಲಿ ಕೈ ತೊಳಿತಿದ್ದಾರೆ. ಇತ್ತ ಒಳ್ಳೆ ಜೀವನ ಸಾಗಿಸಬೇಕಿದ್ದ ಕರ್ನಲ್ ತನ್ನ ಜೀವನವನ್ನ ಹಾಳು ಮಾಡಿಕೊಂಡು ಜೈಲಲ್ಲಿ ಮುದ್ದೆ ಮುರಿಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.